5th ಸ್ಟ್ಯಾಂಡರ್ಡ್ ಕಲಿಕಾ ಬಲವರ್ಧನೆ ಇಂಗ್ಲಿಷ್ ಥೀಮ್ 6 ಡಿಗ್ನಿಟಿ. ಡಿಗ್ನಿಟಿ ಅಂದರೆ ಘನತೆ, ಗೌರವ ಅಂತ ಅರ್ಥ. ರೀಡ್ ದ ಸ್ಟೋರಿ. 3 little pigs. Once there were 3 little pigs named Sonu, Monu and Gonu, who lived in a small house with their mother. One day their mother said, "This house is too big for all of us. Go and build your own house." So the 3 pigs went to their way to build their own homes. 3 ಪಿಗ್ಸ್ಗಳು ತನ್ನ ತಾಯಿ ಜೊತೆಗೆ ವಾಸವಾಗಿದ್ವು. ಒಂದು ದಿನ ತಾಯಿ ಹೇಳುತ್ತೆ, ನಾವು ಇರೋ ಮನೆ ಟೂ ಬಿಗ್, ತುಂಬ ದೊಡ್ಡದಾಗಿದೆ. ನೀವು ಹೋಗ್ಬಿಟ್ಟು ನಿಮ್ಮದೇ ಆದ ಮನೆಗಳನ್ನು ಕಟ್ಕೊಳ್ಳಿ ಅಂತ ಹೇಳುತ್ತೆ. ಬಿಲ್ಡ್ ಯುವರ್ ಓನ್ ಹೌಸ್. ಸೊ ದ 3 pigs ವೆಂಟ್ ಆನ್ ದೇರ್ ವೇ ಟು ಬಿಲ್ಡ್ ದೇರ್ ಓನ್ ಹೋಮ್ಸ್. ಅವುಗಳು ತಮ್ಮದೇ ದಾರಿಯಲ್ಲಿ ಹೋಗ್ಬಿಟ್ಟು 3 ಮನೆಗಳನ್ನು ಕಟ್ಟಬೇಕು ಅಂತ ಹೋಗ್ತವೆ. ಆನ್ ದ ವೇ, ಹೋಗುವ ದಾರಿಯಲ್ಲಿ, ಕ್ರಾಸ್ಡ್ ಎ ಬ್ರಿಕ್ ಫ್ಯಾಕ್ಟ್ರಿ, ಇಟ್ಟಿಗೆ ಫ್ಯಾಕ್ಟ್ರಿ ಅವ್ರಿಗೆ ಕಾಣಿಸುತ್ತೆ. ದ 3 pigs ಆಸ್ಕ್ಡ್ ದ ಫ್ಯಾಕ್ಟರಿ ಓನರ್ ಫಾರ್ ಸಮ್ ಬ್ರಿಕ್ಸ್ ಟು ಬಿಲ್ಡ್ ದೇರ್ ಹೋಮ್. ಆ ಫ್ಯಾಕ್ಟರಿ ಓನರ್ಗೆ ಅವು ಕೇಳುತ್ತೆ, ನಮಗೆ ಸ್ವಲ್ಪ ಇಟ್ಟಿಗೆಯನ್ನು ಕೊಡು, ನಾವು ಮನೆ ಕಟ್ಕೊಬೇಕು ಅಂತ. ಆದರೆ ಓನರ್ ಏನು ಹೇಳ್ತಾನೆ, ದ ಓನರ್ ವಾಸ್ ನಾಟ್ ವಿಲ್ಲಿಂಗ್ ಟು ಗಿವ್ ದ ಬ್ರಿಕ್ಸ್ ಫಾರ್ ಫ್ರೀ. ಅವನು ಫ್ರೀಯಾಗಿ ಇಟ್ಟಿಗೆಯನ್ನು ಕೊಡೋಕ್ಕೆ ಒಪ್ಪಲ್ಲ. ಅವನು ಅದನ್ನು ಮಾರಬೇಕು ಅನ್ಕೊತಾನೆ. ಹಿ ವಾಂಟೆಡ್ ದ ಪಿಗ್ಸ್ ಟು ಬೈ ದ ಬ್ರಿಕ್ಸ್. ಅವುಗಳನ್ನು ಅವು ಕೊಂಡ್ಕೊಳ್ಳಿ ಅಂತ ಅವನು ಹೇಳ್ತಾನೆ. ಗೋನು ಗೇವ್ ದ ಮನಿ ಆ್ಯಂಡ್ ಬ್ರಾಟ್ ದ ಬ್ರಿಕ್ಸ್ ಆ್ಯಂಡ್ ಬಿಲ್ಟ್ ಹಿಸ್ ಹೌಸ್. ಗೋನು ಪಿಗ್ ಅವನಿಗೆ ದುಡ್ಡು ಕೊಟ್ಬಿಟ್ಟು ಇಟ್ಟಿಗೆಯನ್ನು ಖರೀದಿಸಿ ಮನೆಯನ್ನು ಕಟ್ಟತ್ತೆ. ಸೋನು ಆ್ಯಂಡ್ ಮೋನು ವಾಕ್ಡ್ ಆನ್ ಲುಕಿಂಗ್ ಫಾರ್ ಮೆಟೀರಿಯಲ್ ದಟ್ ವುಡ್ ನಾಟ್ ಕಾಸ್ಟ್ ಎನಿ ಮನಿ. ಸೋನು ಮತ್ತು ಮೋನು ಅವಕ್ಕೆ ಯಾವುದೇ ಹಣವನ್ನು ಕೊಡದೇ ಇರೋ ಮೆಟೀರಿಯಲಲ್ಲಿ ತಮ್ಮ ಮನೆಯನ್ನು ಕಟ್ಕೋಬೇಕು ಅಂದ್ಬಿಟ್ಟು ಅವು ಮುಂದೆ ಹೋಗುತ್ತೆ. ಆನ್ ದ ವೇ ದೇ ಸಾ ಎ ಬಂಡಲ್ ಆಫ್ ಸ್ಟಿಕ್ಸ್. ಹೋಗುವ ದಾರಿಯಲ್ಲಿ ಬಂಡಲ್ ಆಫ್ ಸ್ಟಿಕ್ಕನ್ನು, ಕಟ್ಟಿಗೆಗಳನ್ನು ನೋಡುತ್ತೆ. ಮೋನು ಡಿಸೈಡೆಡ್ ಟು ಯೂಸ್ ದ ಸ್ಟಿಕ್ಸ್ ಟು ಬಿಲ್ಡ್ ಹಿಸ್ ಹೌಸ್. ಮೋನು ಆ ಕಡ್ಡಿಗಳಿಂದ ತನ್ನ ಮನೆಯನ್ನು ಕಟ್ಕೋಬೇಕು ಅಂತ ಯೋಚನೆ ಮಾಡುತ್ತೆ. ಹಿ ವಾಸ್ ವಿಲ್ಲಿಂಗ್ ಟು ಗಿವ್ ಸಮ್ ಆಫ್ ದ ಸ್ಟಿಕ್ಸ್ ಟು ಸೋನು, ಬಟ್ ಸೋನು ಫೌಂಡ್ ದ ಸ್ಟಿಕ್ಸ್ ಟು ಹೆವಿ. ಸೋನುಗೂ ಕೊಡುತ್ತೆ, ಆದರೆ ಸೋನು ಅದು ತುಂಬ ಹೆವಿಯಾಗಿದೆ ಅಂತ ಹೇಳುತ್ತೆ. ಆದರೆ ಮೋನು ತನ್ನ ಸ್ಟಿಕ್ಕಿನಲ್ಲಿ ತನ್ನ ಮನೆಯನ್ನು ಕಟ್ಕೊಳ್ಳುತ್ತೆ. ಗೋನು ಇಟ್ಟಿಗೆ ಮನೆಯನ್ನು ಕಟ್ಟಾಯಿತು. ಈಗ ಮೋನು ಕಡ್ಡಿಗಳ ಮನೆಗಳನ್ನು ಕಟ್ಕೊಂಡಾಯಿತು. ಉಳಿದಿರೋದು ಸೋನು ವಾಕ್ಡ್ ಫರ್ದರ್ ಆ್ಯಂಡ್ ಸಾ ಸಮ್ ಸ್ಟ್ರಾ ಬೈ ದ ರೋಡ್ ಸೈಡ್. ಸ್ಟ್ರಾಗಳನ್ನು ನೋಡುತ್ತೆ. ಎಳ್ನೀರು ಕುಡಿತೀವಲ್ಲ ಸ್ಟ್ರಾ, ಅದನ್ನು ನೋಡುತ್ತೆ. ಸುಮಾರಲ್ಲಿ ರೋಡ್ ಸೈಡಲ್ಲಿ ಬಿದ್ದಿರುತ್ತೆ. ಹಿ ಫೆಲ್ಟ್ ದಟ್ ದಿಸ್ ವಾಸ್ ದ ಬೆಸ್ಟ್ ಮೆಟೀರಿಯಲ್ ಫಾರ್ ಹಿಸ್ ಹೌಸ್. ಅವನ ಮನೆಗೆ ಆ ಮೆಟೀರಿಯಲ್ ಚೆನ್ನಾಗಿದೆ ಅನಿಸ್ಬಿಟ್ಟು ಅದೇನು ಮಾಡುತ್ತೆ, ಇಟ್ ಡಿಡ್ ನಾಟ್ ಕಾಸ್ಟ್ ಹಿಮ್ ಎನಿ ಮನಿ ಆ್ಯಂಡ್ ಇಟ್ ಡಿಡ್ ನಾಟ್ ರಿಕ್ವೈರ್ ಮಚ್ ವರ್ಕ್. ಅದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ ಮತ್ತು ಅದಕ್ಕೆ ಜಾಸ್ತಿ ಕೆಲಸನೂ ಬೇಕಾಗಿಲ್ಲ. ಇದರಿಂದ ನಾನು ಮನೆ ಕಟ್ಕೋಬೋದು ಅಂತ ಅಂದ್ಕೊಂಡು, ಸೊ ಹಿ ಬಿಲ್ಟ್ ಹಿಸ್ ಹೌಸ್ ವಿತ್ ದ ಸ್ಟ್ರಾ ಹಿ ಫೌಂಡ್ ಆ್ಯಂಡ್ ಲಿವ್ಡ್ ಇನ್ ಇಟ್ ಹ್ಯಾಪಿಲಿ. ಅದು ಸ್ಟ್ರಾಯಿಂದ ಮನೆ ಕಟ್ಕೊಂಡು ಆ ಮನೆಯಲ್ಲಿ ಅದು ಇರುತ್ತೆ. ಒನ್ ಡೇ ಎ ಹಂಗ್ರಿ wolf come to Sonu's house. He said, "I will oof and poof
ಆ್ಯಂಡ್ ಬ್ಲೋ ಯುವರ್ ಹೌಸ್ ಡೌನ್. ವುಲ್ಫ್ ಹಂಗ್ರಿ, ಹಸಿವಾದ ತೋಳ ಬಂದ್ಬಿಟ್ಟು ಏನು ಮಾಡತ್ತೆ, ಸೋನು ಮನೇನ, ನಾನು ನಿನ್ನ ಮನೇನ ಊದ್ಬಿಟ್ಟು ಕೆಡವ್ಬಿಡ್ತೀನಿ ನೋಡು ಅಂತ ಹೇಳತ್ತೆ. ಸೊ ಹಿ ಉಫ್ಡ್ ಆ್ಯಂಡ್ ಹಿ ಪುಫ್ಡ್ ಆ್ಯಂಡ್ ಹಿ ಬ್ಲಿ ಸೋನೂಸ್ ಹೌಸ್ ಡೌನ್. ಹಾಗೆ ಅದು ಉಫಂದು ಆ ಸ್ಟ್ರಾಯಿಂದ ಕಟ್ಟಿರೋ ಮನೆ ಅಷ್ಟು ಗಟ್ಟಿಯಾಗಿರಲ್ಲ, ಹಾಗಾಗಿ ಅದು ತೋಳ ಬೀಳಿಸ್ಬಿಡತ್ತೆ. ಸೋನು ರನ್ ಟು ಮೋನೂಸ್ ಹೌಸ್. ಸೋನು ಹೋಗಿ ಮೋನೂಸ್ ಮನೆಗೆ ಹೋಗತ್ತೆ. ದ ವುಲ್ಫ್ ಕೇಮ್ ಟು ಮೋನೂಸ್ ಹೌಸ್ ಆ್ಯಂಡ್ ಹಿ ಪುಫ್ಡ್ ಆ್ಯಂಡ್ ಹಿ ಬ್ಲೋ ಮೋನೂಸ್ ಹೌಸ್ ಡೌನ್. ಅದು ಮೋನೂಸ್ ಮನೆಗೂ ವುಲ್ಫ್ ಹೋಗ್ಬಿಟ್ಟು ಅವನ ಮನೆನೂ ಕೆಡವತ್ತೆ. ಈಗ ಮೋನು ಮತ್ತು ಸೋನು ಯಾರ ಮನೆಗೆ ಹೋಗ್ತಾರೆ, ಗೋನು ಮನೆಗೆ ಹೋಗ್ತಾರೆ. ದ ವುಲ್ಫ್ ಕೇಮ್ ಟು ಗೋನೂಸ್ ಹೌಸ್. ಹಿ ಸೆಡ್, ಐ ವಿಲ್ ಉಫ್ ಆ್ಯಂಡ್ ಪುಫ್ ಆ್ಯಂಡ್ ಐ ವಿಲ್ ಬ್ಲೋ ಯುವರ್ ಹೌಸ್ ಡೌನ್. ಸೊ ಹಿ ಉಫ್ಡ್ ಆ್ಯಂಡ್ ಹಿ ಪುಫ್ಡ್ ಬಟ್ ಹಿ ಕುಡ್ ನಾಟ್ ಬ್ಲೋ ದ ಬ್ರಿಕ್ ಹೌಸ್ ಡೌನ್. ಇದು ಗೋನು ಮನೆ ಇಟ್ಟಿಗೆಯಿಂದ ಕಟ್ಟಿರೋದಾಗಿರೋದ್ರಿಂದ ಅದು ತುಂಬ ಗಟ್ಟಿಯಾಗಿರುತ್ತೆ, ಹಾಗಾಗಿ ತೋಳಕ್ಕೆ ಅದನ್ನು ಬೀಳ್ಸೋಕ್ಕಾಗಿಲ್ಲ. ದ ವುಲ್ಫ್ ವೆಂಟ್ ಅವೇ ಆ್ಯಂಡ್ ದ 3 pigs lived happily ಟುಗೆದರ್ ಇನ್ ರೆಡ್ ಬ್ರಿಕ್ ಹೌಸ್. ಹಾಗಾಗಿ ಆ ತೋಳ ಅದನ್ನು ಬೀಳ್ಸೋಕ್ಕಾಗದೆ ಓಡಿ ಹೋಗುತ್ತೆ. ಈ 3 ಪಿಗ್ಗಳು ಗೋನು ಕಟ್ಟಿರೋ ಇಟ್ಟಿಗೆ ಮನೆಯಲ್ಲಿ ಸುಖವಾಗಿ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಕ್ವಶನ್ಗಳಿದೆ, ಅದನ್ನು ನೋಡೋಣ. ಟ್ರೂ ಆ್ಯಂಡ್ ಫಾಲ್ಸ ಕೊಟ್ಟಿದ್ದಾರೆ, ನೋಡೋಣ. ಮದರ್ ಪಿಗ್ ಸ್ಟೇಡ್ ಇನ್ ದ ಹೌಸ್ ವಿತ್ ಹರ್ 3 sons. ಹೌದು, ತಾಯಿ ಪಿಗ್ಗು ತನ್ನ 3 ಮಕ್ಕಳ ಜೊತೆ ಮನೆಯಲ್ಲಿ ವಾಸವಾಗಿತ್ತು. ಟ್ರೂ. ದ ಬ್ರಿಕ್ ಫ್ಯಾಕ್ಟರಿ ಓನರ್ ವಾಂಟೆಡ್ ಟು ಸೆಲ್ ದ ಬ್ರಿಕ್ಸ್. ಹೌದು, ಅವನು ಇಟ್ಟಿಗೆ ಫ್ಯಾಕ್ಟರಿಯ ಓನರು ಇಟ್ಟಿಗೆಯನ್ನು ಮಾರುವುದಕ್ಕಾಗಿ ಅವನು ಇಟ್ಟಿದ್ದ, ಸೇಲ್ ಮಾಡೋಕ್ಕೆ. ಅದು ಟ್ರೂ. ಸೋನು ಆ್ಯಂಡ್ ಮೋನು ವಾಂಟೆಡ್ ದ ಬ್ರಿಕ್ಸ್ ಫಾರ್ ಫ್ರೀ. ಸೋನು ಮತ್ತು ಮೋನು ಅದು ಇಟ್ಟಿಗೆ ಫ್ಯಾಕ್ಟ್ರಿಯನ್ನು ಅವರಿಗೆ ಫ್ರೀಯಾಗಿ ಕೊಡಲಿ ಅಂತ ಅವರು ಅಪೇಕ್ಷಿಸಿದ್ರು. ದ ವುಲ್ಫ್ ವಾಂಟೆಡ್ ಟು ಈಟ್ ದ ಪಿಗ್ಸ್. ವುಲ್ಫ್ ತೋಳ ಪಿಗ್ಗಳನ್ನು ತಿನ್ನಬೇಕು ಅಂತ ಅಂದ್ಕೊಂಡಿತ್ತು. ಟ್ರೂ. ಸ್ಟಿಕ್ಸ್ ಆರ್ ಹೆವಿಯರ್ ದೆನ್ ಸ್ಟ್ರಾ. ಸ್ಟ್ರಾಗಿಂತ ಸ್ಟಿಕ್ಕು ಹೆವಿಯಾಗಿರುತ್ತೆ. ಟ್ರೂ. ವೈ ವಾಸ್ ದ ವುಲ್ಫ್ ನಾಟ್ ಏಬಲ್ ಟು ಬ್ಲೋ ದ ಬ್ರಿಕ್ ಹೌಸ್ ಅವೇ. ಇಟ್ಟಿಗೆಯಲ್ಲಿ ಕಟ್ಟಿರೋ ಮನೆಯನ್ನು ತೋಳಕ್ಕೆ ಯಾಕೆ ಬೀಳ್ಸೋಕ್ಕಾಗಿಲ್ಲ? ಯಾಕಂದರೆ ಇಟ್ಟಿಗೆಯಲ್ಲಿ ಕಟ್ಟಿರೋ ಮನೆ ತುಂಬ ಗಟ್ಟಿಯಾಗಿರುತ್ತೆ. ಅದಕ್ಕೆ ಆನ್ಸರ್ ದ ಬ್ರಿಕ್ ಹೌಸ್ ಈಸ್ ವೆರಿ ಸ್ಟ್ರಾಂಗ್, ಸೊ ದ ವುಲ್ಫ್ ನಾಟ್ ಏಬಲ್ ಟು ಬ್ಲೋ ದ ಬ್ರಿಕ್ ಹೌಸ್. ಇದು ಮೊದಲನೇ ಕ್ವಶನಿಗೆ ಉತ್ತರ. ದೆನ್ ಸೆಕೆಂಡ್ ಕ್ವಶನ್, ರೈಟ್ 3 words ಟು ಡಿಸ್ಕ್ರೈಬ್ ಗೋನೂಸ್ ಹೌಸ್. ಗೋನು ಮನೆಯನ್ನು ಪ್ರತಿನಿಧಿಸ್ಕೋ ಕೆಲವೊಂದು ಪದಗಳನ್ನು ಇಲ್ಲಿ ಬರಿಬೇಕು. ಗೋನು ಮನೆ ಯಾವುದರಿಂದ ಕಟ್ಟಲಾಗಿತ್ತು? ಇಟ್ಟಿಗೆಯಿಂದ ಕಟ್ಟಲಾಗಿತ್ತು. ಸೊ ಇಟ್ಟಿಗೆಯಲ್ಲಿ ಕಟ್ಟಿರೋ ಮನೆ ಹೇಗಿರುತ್ತೆ? ಪವರ್ಫುಲ್, ಗಟ್ಟಿಯಾಗಿರುತ್ತೆ. ಲಾಂಗ್ ಲಾಸ್ಟಿಂಗ್, ತುಂಬ ದೀರ್ಘಕಾಲವಾಗಿ ಬಾಳಿಕೆ ಬರುತ್ತೆ. ಪ್ರೊಟೆಕ್ಟಿವ್, ರಕ್ಷಣೆ ಕೊಡುತ್ತೆ. ಗಾಳಿ, ಮಳೆ, ಬಿಸಿಲಿಂದ ರಕ್ಷಣೆ ಕೊಡುತ್ತೆ. ರೀಡ್ ದ ಪ್ಯಾಸೇಜ್ ಆ್ಯಂಡ್ ಸೀಕ್ವೆನ್ಸಿ ದ ಈವೆಂಟ್ಸ್ ಇನ್ ಎ ಕರೆಕ್ಟ್ ಆರ್ಡರ್ ಬೈ ಗಿವಿಂಗ್ ನಂಬರ್ಸ್. ಇಲ್ಲಿ ಕೊಟ್ಟಿರೋ ಪಿಕ್ಚರ್ಗಳನ್ನು
ಹೆಸರುಗಳನ್ನು ಬರಿಬೇಕು. ಇಲ್ಲಿ ಕೊಟ್ಟಿರೋ ಪಿಕ್ಚರ್ಗಳಿಗೆ ಈ ಪ್ಯಾಸೇಜಲ್ಲಿ ಪ್ರಕಾರ ಯಾವ್ದು ಫಸ್ಟ್ ಬರುತ್ತೆ ಅದಕ್ಕೆ ನಂಬರ್ ಹಾಕ್ತಾ ಹೋಗಬೇಕು. ಫಸ್ಟ್ ಬಂದಿರೋದು ದ ಬ್ರಾಟ್ ಮಿಲ್ಕ್, ಫಸ್ಟ್ ಮಿಲ್ಕ್, ಸೆಕೆಂಡ್ ಸಿರಲ್ಯಾಂಗ್, ನೆಕ್ಸ್ಟ್ ಬುಕ್ಸ್, ದೆನ್ ಲಾಸ್ಟ್ ಒನ್ ಐಸ್ ಕ್ರೀಮ್. Steps of making tea are given in a jumbled order. Rearrange them and write in the space given. ಇಲ್ಲಿ ಟೀ ಮಾಡೋ ಮೆಥಡನ್ನು ಮೇಲೆ ಕೆಳಗಾಗಿ ಕೊಟ್ಟಿದ್ದಾರೆ, ಅದನ್ನು ಕರೆಕ್ಟ್ ಆರ್ಡರಲ್ಲಿ ನಾವು ಬರಿಬೇಕು. ಇಲ್ಲಿ ನಾನು ನಂಬರ್ ಹಾಕಿದ್ದೀನಿ, ಕರೆಕ್ಟ್ ಆರ್ಡರಿನ ನಂಬರ್ ಹಾಕಿದ್ದೀನಿ. ಅದನ್ನೇ ನೋಡಿಕೊಂಡು ಫಸ್ಟು, ಸೆಕೆಂಡು, ಥರ್ಡು, ಫೋರ್ತನ್ನ ಸೇಮ್ ಇಲ್ಲಿ ನೀವು ಇಲ್ಲಿ ಕೊಟ್ಟಿರೋ ಜಾಗದಲ್ಲಿ ಬರಿಬೇಕು. ನೆಕ್ಸ್ಟ್ ನಾವು ಲೆಮನ್ ಜ್ಯೂಸನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಬರಿಬೇಕು. ನಾವು ರೈಟ್ ದ ಸ್ಟೆಪ್ಸ್ ಆಫ್ ಮೇಕಿಂಗ್ ಲೆಮನ್ ಜ್ಯೂಸ್. ಲೆಮನ್ ಜ್ಯೂಸ್ ಮಾಡಿರ್ತಾರಲ್ವ ಮನೆಯಲ್ಲಿ, ಹೇಗೆ ಮಾಡ್ತೇವೆ? ಆ್ಯಡ್ ಸಮ್ ಶುಗರ್ ಟು ದ ಕೋಲ್ಡ್ ವಾಟರ್, ಆ್ಯಡ್ ಲೆಮನ್ ಜ್ಯೂಸ್ ಟು ಇಟ್, ಆ್ಯಡ್ ಸಮ್ cardamom powder and mix well. Now ready to drink lemon juice. Read the story. The sky is falling ಅಂದರೆ ಆಕಾಶ ಬೀಳ್ತಾ ಇದೆ ಅಂತ ಅರ್ಥ. Heard a loud sound. It was frightened. It shouted, "The sky is falling." Other animals heard this. They saw the hares running. They were frightened too. ಒಂದು ದೊಡ್ಡದಾದ ಶಬ್ದ ಆಗತ್ತೆ. ಆ ಶಬ್ದನ ಕೇಳಿಸ್ಕೊಂಡು ಕೆಲವು ಪ್ರಾಣಿಗಳಿಗೆ ಆಕಾಶನೇ ಬೀಳ್ತಾ ಇದೆ ಅಂತ ಅನ್ನಿಸ್ಬಿಟ್ಟು ಅವೇನು ಮಾಡುತ್ತೆ, ಆಕಾಶ ಬೀಳ್ತಾ ಇದೆ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. All of them started running. A lion saw them running and stopped them. He asked, "Why are you running?" They said, "The sky is falling, so we are running." The lion asked, "Where is the sky falling?" There, the animals shouted. ಆಗ ಈಗ ಲಯನ್ನು ಎಲ್ಲ ಅನಿಮಲ್ಗಳು ಓಡ್ತಾ ಇರೋದನ್ನು ನೋಡ್ಬಿಟ್ಟು ಅವುಗಳನ್ನು ನಿಲ್ಲಿಸಿ ಕೇಳುತ್ತೆ, ಯಾಕೆ ಹಿಂಗೆ ಓಡ್ತಾ ಇದ್ದೀರಾ ಅಂತ. ಅದಕ್ಕೆ ಅವು ಹೇಳ್ತವೆ, ಆಕಾಶ ಬೀಳ್ತಾ ಇದೆ, ಅದಕ್ಕೆ ನಾವು ಓಡ್ತಾ ಇದ್ದೀವಿ ಅಂತ ಹೇಳುತ್ತೆ. ಎಲ್ಲಿ ಬೀಳ್ತಾ ಇದೆ ಅಂದರೆ ಅಲ್ಲಿ ಬೀಳ್ತಾ ಇದೆ ಅಂತ ಹೇಳುತ್ತೆ. ಎಲ್ಲ ಅನಿಮಲ್ಗಳು ಶೌಟೆಡ್, ಕೂಕ್ಕೊಂತ ಓಡ್ತಾ ಹೋಗ್ತವೆ. The lion went there to see. He saw only a fallen branch of a tree. So that is the sky. He laughed. All the animals laughed too. They all returned to their homes. ಲಯನ್ನು ಅಲ್ಲಿ ಹೋಗ್ಬಿಟ್ಟು ನೋಡುತ್ತೆ, ಅಲ್ಲಿ ಒಂದು ಮರದ ಕೊಂಬೆ ಬೀಳ್ತಾ ಇರುತ್ತೆ. ಅದನ್ನು ನೋಡ್ಬಿಟ್ಟು ಆಕಾಶ ಇದನ್ನು ಬೀಳ್ತಾ ಇರೋದು ಅಂತ ನಗಾಡುತ್ತೆ. ಎಲ್ಲ ಅನಿಮಲ್ಗಳು ನಗು ಬರುತ್ತೆ, ನಗಾಡ್ಬಿಟ್ಟು ಅವುಗಳ ಮನೆಗಳಿಗೆ ಹಿಂತಿರುಗಿ ಹೋಗ್ತವೆ. ಅದೇ ಸ್ಟೋರಿನ ಇಲ್ಲಿ ಯಾರ್ಯಾರು ಒಬ್ಬ ಡೈಲಾಗ್ಗಳನ್ನು ಕೊಟ್ಟಿದ್ದಾರೆ. ಈ ಡೈಲಾಗ್ಗಳನ್ನು ನೀವು 4-5 ಜನದ್ದು ಡೈಲಾಗ್ ಇಲ್ಲಿದೆ. ರ್ಯಾಬಿಟ್, ಲಯನ್, ಕೌ, ಎಲಿಫೆಂಟ್ ಮತ್ತು ಡೀರ್ದು ಯಾವ್ಯಾವ ಪ್ರಾಣಿ ಯಾವ್ಯಾವ ಮಾತುಗಳನ್ನು ಆಡುತ್ತೆ ಅನ್ನೋದನ್ನು ನೀವು ಒಬ್ಬೊಬ್ಬರೇ ನಾಟಕದ ಥರ ನೀವು ಮಾಡ್ಬೋದು. The characters of the story are: now look at the poem and recite it.
We are the signals. You find us on roads. Red says stop, green says go, yellow says wait, even if you are late. ಕ್ಯಾರೆಕ್ಟರ್ ಯಾವ್ಯಾವ ಕ್ಯಾರೆಕ್ಟರ್ ಇದೆ ಇದರಲ್ಲಿ ಅಂದರೆ ರೆಡ್, ಗ್ರೀನ್, ಯೆಲ್ಲೋ 3 ಕ್ಯಾರೆಕ್ಟರ್ ಬರುತ್ತೆ. ಆ ಕ್ಯಾರೆಕ್ಟರ್ ಏನೇನು ಹೇಳುತ್ತೆ? ರೆಡ್ ಸ್ಟಾಪ್, ಗ್ರೀನ್ ಗೋ, ಯೆಲ್ಲೋ ವೇಟ್. ರೆಡ್ ಸ್ಟಾಪ್ ನಿಲ್ಲಿ ಅಂತ ಹೇಳುತ್ತೆ, ಗ್ರೀನ್ ಗೋ ಹೋಗು ಅಂತ ಹೇಳುತ್ತೆ, ಯೆಲ್ಲೋ ವೆಯ್ಟ್ ಮಾಡಿ ಇನ್ನೇನೀಗ ಗ್ರೀನ್ ಸಿಗ್ನಲ್ ಬೀಳತ್ತೆ ನೀವು ಹೊರಡ್ಬೋದು ಅಂತ ವೆಯ್ಟ್ ಮಾಡಿ ಅಂತ ಹೇಳುತ್ತೆ. ರೀರೈಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಫಂಕ್ಷನ್ಸ್. ಇಲ್ಲಿ ಸರಿಯಾದ ಚಿಹ್ನೆಗಳನ್ನು ಉಪಯೋಗಿಸ್ಬಿಟ್ಟು ಕೊಟ್ಟಿರೋ ಸೆಂಟೆನ್ಸನ್ನು ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ಗಳಿಗೆ ಸರಿಯಾದ ಚಿಹ್ನೆಗಳನ್ನು ಹಾಕಿ ಮತ್ತೆ ಬರಿಬೇಕು. ಹ್ಯಾಸ್ ದೀಪ್ತಿ ಸಬ್ಮಿಟೆಡ್ ಹರ್ ಪ್ರಾಜೆಕ್ಟ್? ಇದು ಕ್ವಶನ್. ದೀಪ್ತಿ ಅವಳ ಪ್ರಾಜೆಕ್ಟನ್ನು ಸಬ್ಮಿಟ್ ಮಾಡಿದ್ಲಾ? ಕ್ವಶನ್ ಮಾರ್ಕ್. ರಾಮ್ಸ್ ಅಪಾಸ್ಟ್ರಫಿ ಎಸ್ ಹ್ಯಾಂಡ್ ರೈಟಿಂಗ್ ಇಟ್ ಬ್ಯೂಟಿಫುಲ್. ಇಲ್ಲಿ ಫುಲ್ ಸ್ಟಾಪ್ ಹಾಕ್ಬೇಕು ಲಾಸ್ಟಿಗೆ. ವಾಕ್ಯಗಳ ಲಾಸ್ಟಲ್ಲಿ ಫುಲ್ ಸ್ಟಾಪ್. ವಾಟ್ ಎ ಫೈನ್ ಡೇ ಇಟ್ ಈಸ್, ಆಶ್ಚರ್ಯ ಸೂಚಕ. ಕಾಶ್ಮೀರ್ ಈಸ್ ದ ಹೆವನ್ ಆನ್ ದ ಅರ್ತ್, ಅಪಾಸ್ಟ್ರಫಿ ಎಸ್ ಡಬಲ್ ಕಾಮಾ ಅಪಾಸ್ಟ್ರಫಿ ಎಸ್. ಹುರ್ರೇ, India has won the cricket World Cup. I have visited the Mysore Palace twice. Double comma, full stop. Mr. Narendra Modi is our Prime Minister. Wealth may seek us, but wisdom must be sought. Rewrite the passage with correct functions marks. ಇಲ್ಲಿ ಕೊಟ್ಟಿರೋ ಪ್ಯಾರಾಗ್ರಾಫಿಗೆ ನಮಗೆ ಅದಕ್ಕೆ ಬೇಕಾದಂತಹ ಚಿಹ್ನೆಗಳನ್ನು ಫಂಕ್ಷನ್ ಮಾರ್ಕ್ಗಳನ್ನು ಹಾಕ್ಬಿಟ್ಟು ನಾವು ನೆಕ್ಸ್ಟ್ ಪೇಜಲ್ಲಿ ಬರಿಬೇಕು. ಇಲ್ಲಿ ಐ ಸ್ಮಾಲ್ ಲೆಟರ್ ಇದೆ, ಬಿಗ್ ಲೆಟರ್ ಮಾಡಬೇಕು. ಇಲ್ಲಿ ಫುಲ್ ಸ್ಟಾಪ್. ಇಲ್ಲಿ ಫುಲ್ ಸ್ಟಾಪ್ ಆದಮೇಲೆ ಮೊದಲನೇ ಲೆಟರ್ ಯಾವಾಗೂ ಬಿಗ್ ಇರಬೇಕು. ಟೀನ ಬಿಗ್ ಲೆಟರ್ ಬರಿಬೇಕು. ಇಲ್ಲಿ ಬಿಗ್ ಟ್ರೀ ಸ್ಮಾಲ್ ಟ್ರೀ ಆದಮೇಲೆ ಬಿಗ್ ಟ್ರೀ ಆದಮೇಲೆ ಕಾಮ ಬರಬೇಕು. ಸ್ಮಾಲ್ ಟ್ರೀ ಟಾಲ್ ಟ್ರೀಸ್ ಆ್ಯಂಡ್ ಲಿಟಲ್ trees, full stop, apostrophe s. Which tree do you like the most? Dad, comma, asked. I ಅನ್ನೋದು ಕ್ಯಾಪಿಟಲ್ ಅಲ್ಲಿ ಬರಿಬೇಕು. Looked and then I selected a tree, comma, we paid for the tree. It in our car and took it home, full stop. ಇದು ಇಲ್ಲಿ ಹಾಕಿರೋ ಚಿಹ್ನೆಗಳನ್ನೇ ಎಲ್ಲಾನು ಹಾಕ್ಬಿಟ್ಟು ನೆಕ್ಸ್ಟ್ ಪೇಜಲ್ಲಿ ಇದೇ ರೀತಿ ಆ್ಯಸ್ ಇಟ್ ಈಸ್ ಬರಿಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.